ಬರ್ತಕ್ಕಂಥ ಪ್ರಸಂಗ ಇವೆಲ್ಲ ಬೇಕಾ? ಮತ್ತು ವಿಚಾರ ಮಾಡಿರಿ ನೀವೆಲ್ಲರೂ. ಇದರಲ್ಲಿ ಏನೂ ಇಲ್ಲ, ಎಡಗೆ ಬಲಗೆ ಇದ್ದವ್ರು ಅವರು ಎಷ್ಟು ಪರ್ಸೆಂಟೇಜ್ ಇದ್ದಾರೆ ಲೆಕ್ಕ ಇದನ್ನೇ ಮಾಡಿಸ್ಲೆಕ್ಕ. ಏನೇ ಸರ್ವೆ ಆಗಿದಾವೆ ಹಲವು ಸಲ. ಸಿದ್ದರಾಮಯ್ಯ ಪಾಪ ಪ್ರಯತ್ನ ಮಾಡಿದ್ದಾರೆ, ಅದನ್ನು ಸರ್ವೆ ಮಾಡಿಸಿದ್ದಾರೆ. ಆ ಸರ್ವೆದೊಳಗೆ ನೀವು ನೋಡ್ರಿ ಅದನ್ನು ಏನದು ಅಲ್ಲಿ ಎಣ್ಣೆ ಆಗಿದ್ದು ಹೇಳಿ ಮತ್ತೆ ಚರ್ಚೆ ಮಾಡಿರಿ. ಆ ಚರ್ಚೆ ಮಾಡಿ ಸಮಸ್ಯೆ ಬಗೆಹರಿಸ್ಬೇಕು ವಿನಃ ಅದನ್ನು ಹರಿದು ಹೋಗಿದ್ರೆ ಸಮಸ್ಯೆ ಅಲ್ಲ. ಅದರಿಂದ ಅವರು ಉದ್ರೇಕಗೊಳ್ತಾರೆ, ಒಳ ಮೀಸಲಾತಿ ಅವರು ನಿಮ್ಮ ವಿರೋಧ ಮಾತಾಡ್ಲಿಕ್ಕೆ ಆಗೇನಾಗೋದು? ಏನೂ ಆಗೋದಿಲ್ಲ ಅನ್ನೋದನ್ನು ನೆನಪಿಟ್ಕೊಂಡು ಈ ದಿಶೆಯಲ್ಲಿ ಮತ್ತೊಂದು ಪ್ರಯತ್ನ ಮಾಡಿರಿ, ಕೂತು ಚರ್ಚೆ ಮಾಡಿರಿ. ಚರ್ಚೆ ಮಾಡ್ಕೊಂಡು ನೀವು ಸಮಸ್ಯೆ ಸಾಲ್ವ್ ಮಾಡ್ಕೊಳ್ರಿ. ಯಾಕಪ್ಪ ಅಂದ್ರೆ ಎಲ್ಲರೂ ಶೋಷಣೆ ಒಳಗಾದವರು, ಎಲ್ಲರೂ ಅಸ್ಪೃಶ್ಯರನ್ನು ಉಳಿಸ್ಕೊಳ್ಳಿಕ್ಕೆ ಸಮಾಜದಿಂದ ತಿರಸ್ಕೃತರಾದವರು. ಆ ತಿರಸ್ಕಾರ ಹೋಗ್ಬೇಕಾದ್ರೆ ನಿಮಗೆ ಶಿಕ್ಷಣ ಬೇಕು, ಆರೋಗ್ಯ ಬೇಕು, ಆರ್ಥಿಕ ಸಂಪತ್ತು ಬೇಕು. ಅದರ ಬದಲಾಗಿ ನೀವು ಚಿಂತನೆ ಮಾಡಿರಿ. ಸರ್ಕಾರಗಳಂತೆ ಇತ್ತೀಚೆಗೆ ಎಲ್ಲ ನೌಕರು ಕಟ್ ಮಾಡ್ಲಿಕ್ಕೆ ಎಲ್ಲ ನೀವು ನೋಡ್ತಾ ಇದ್ದೀರಿ, ಹೇಳೋ ಅವಶ್ಯಕತೆ ಇಲ್ಲ. ಕಂಪ್ನಿಗಳಂತೆ ಅಲ್ಲಿ ಮೇಲ್ಜಾತಿ ಜನರಿಗೆ ಹೆಚ್ಚು ಅನುಕೂಲ ಸಿಗ್ತಾವೆ, ನಿಮಗೂ ಗೊತ್ತದ. ಇಂಥ ಸಂದರ್ಭದಲ್ಲಿ ನಿಮ್ಮೊಳಗೆ ಜಗಾಡ್ತಾ ದಿನಗಳನ್ನು ಮುಂದೂಡ್ತಾ ಹೋದ್ರಪ್ಪ ಅಂದ್ರೆ ಮತ್ತಷ್ಟು ಈಗ ವಯಸ್ಸಿಗೆ ಬಂದಂಥ ನೌಕರಿ ಮಾಡೋಕ್ಕೆ ಬಂದಂಥ ಹುಡುಗರಿಗೆ ಅಥವಾ ಹುಡುಗಿಯರಿಗೆ ನೀವು ಅವ್ರಿಗೆ ಉದ್ಯೋಗ ಸಿಗದ ಮಾಡುವಂಥ ಮತ್ತೊಂದು ಶಾಪಕ್ಕೆ ಬಲಿ ಆಗ್ತೀರೇನೋ ಅಂತ, ಶಾಪ ಅನ್ನಬಾರ್ದು ಅನ್ನೋದನ್ನು ಮತ್ತೊಂದು ತೊಂದರೆ ನಿರ್ಮಿಸ್ತಾರೇನೋ ಅನ್ನುವಂಥ ಪ್ರಶ್ನೆ ನೀಡ್ತಾ ಈ ದಿಶೆಯಲ್ಲಿ ಚಿಂತನೆ ಆಗಲಿ. ಒಗ್ಗಟ್ಟಿನಿಂದ ನಿಮ್ಗೆ ಬಂದಂತಹ ಸಿಕ್ಕಂತಹ ಮೀಸಲಾತಿನ ಹಂಚ್ಕೊಂಡು ಹೋಗುವಂಥದ್ದು ಮಾಡಿದರೆ ಭಾಳ ಯೋಗ್ಯ ಅಂತ ಮತ್ತು ಹೇಳ್ತಾ ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. S16 ನ್ಯೂಸ್ ಅರ್ಥ ಸಿದ್ದರಾಮಯ್ಯ ಸತ್ಯದ ಕೈಗಳಲ್ಲಿ ವಂದನೆಗಳು.